ಬಟ್ ಡ್ಯಾಂಡ್ರಫ್ ಇರೋವಂಥವ್ರು ಮೊಸರಾಗಲಿ ಅಥವಾ ಲೈಕ್ ಅವರು ಲೆಮನ್ ಕೂಡ ಟ್ರೈ ಮಾಡ್ತಾರೆ, ಅದೆಲ್ಲ ಟ್ರೈ ಮಾಡಬಾರ್ದು. ಮೊಸರು ಅಗೇನ್ ಡ್ಯಾಂಡ್ರಫ್ನ ಜಾಸ್ತಿ ಮಾಡುತ್ತೆ. ಫ್ರೀಕ್ವೆಂಟ್ ಆಯಿಲಿಂಗ್ ಅಂತ ಹೇಳ್ತೀವಿ, ದಟ್ ಈಸ್ ಜಸ್ಟ್ ಆಸ್ ಎ ಕಂಡೀಷನರ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಬೆಟರ್ 1 to 2 hours ಮುಂಚೆ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳೋದು ಬೆಸ್ಟ್. ಈಗ ಸೀರಮ್ ಎಲ್ಲ ಯೂಸ್ ಮಾಡೋಕ್ಕೆ ತುಂಬಾ ಜನಕ್ಕೆ ಅದನ್ನ ಅಂದ್ರೆ ತಗೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಅವ್ರು ಮನೆಯಲ್ಲೇ ಮೇಂಟೈನ್ ಮಾಡೋದಾದ್ರೆ ಹೇಗ್ ಮಾಡ್ಬೋದು? ಜೊತೆಗೆ ಈಗ ಕೆಲವೊಂದು ಆಹಾರವನ್ನ ಸೇವಿಸಿದಾಗ್ಲೂ ಕೂಡ ಆ ಕೂದಲಿನ ಆರೋಗ್ಯಕ್ಕೆ ಸಹಕಾರಿಯಾಗತ್ತೆ. ಸೊ ಏನೆಲ್ಲ ತಿಂದ್ರೆ ಒಳ್ಳೇದು? ಅಥವಾ ಈಗ ವಾಟರ್ ಕುಡಿದ್ರೂ ಕೂಡ ಆರೋಗ್ಯವಾಗಿರ್ಬೋದು, ಎಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ. ಸೊ ಏನೆಲ್ಲ ಇದಾಗುತ್ತೆ? ಓಕೆ, ಸೊ ಬೇಸಿಕಲಿ ಹೇರ್ ಗ್ರೋತ್ ಅಂತ ಬಂದಾಗ ನಮಗೆ ಇಂಟರ್ನಲ್ಲಿ ಕೂಡ ಒಳ್ಳೆಯದು ವಿಟಮಿನ್ಸ್ ಪ್ರೋಟೀನ್ಸ್ ಕೊಡಬೇಕಾಗತ್ತೆ. ಎಕ್ಸ್ಟರ್ನಲಿ ಕೂಡ ನಾವು ಏನೇನು ತಲೆಗೆ ಏನೇನು ನ್ಯೂಟ್ರಿಷನ್ ಕೊಡ್ತೀವಿ ಆ ಥರನೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇಂಟರ್ನಲ್ಲಿ ಬಂದಾಗ ಒಳ್ಳೆ ಪ್ರೋಟೀನ್ ರಿಚ್ ಫುಡ್ಸ್ ತಿನ್ನಬೇಕಾಗತ್ತೆ, ಲೈಕ್ ವಿಚ್ ಕಂಟೈನ್ ಮೋರ್ ಆಫ್ ಬಯೋಟಿನ್ ಇರ್ಬೋದು, ಲೈಕ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಮೋರ್ ಆಫ್ ಸೀರಿಯಲ್ಸ್ ಅಥವಾ ಪಲ್ಸಸ್, ಜಾಸ್ತಿ ಕಾಳುಗಳು ತಿನ್ನೋದ್ರಿಂದ ಇರ್ಬೋದು, ಅಥವಾ ಜಾಸ್ತಿ ಸ್ವಲ್ಪ ಇವನ್ ಕಡಲೆಕಾಯಿ ಅಂತ ಹೇಳ್ತೀವಿ ಅದರಲ್ಲಿ ಮತ್ತೆ ಆಮ್ಲ ಇರುವಂಥ ಫುಡ್ ಕಂಟೆಂಟ್ಸ್ ಜಾಸ್ತಿ ಮಾಡಿದಾಗ ಮೋರ್ ಆಫ್ ಪ್ರೋಟೀನ್ ಕಾಳಿನಿಂದ ಪದಾರ್ಥ ತಿಂದಾಗ ಇಂಟರ್ನಲ್ಲಿ ಕೂಡ ನಾವು ಅದನ್ನು ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಆಗೋಕ್ಕೆ. ಮತ್ತು ಇನ್ನೊಂದು ಬಂದು ಈ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಸಲ್ಲಿ ಅನಿಮಿಕ್ ಲೈಕ್ ಜಾಸ್ತಿ ಬ್ಲಡ್ಗೆ ಎಲ್ಲರಿಗೂ ಯೂಶ್ವಲಿ ಫೀಮೇಲ್ಸಲ್ಲಿ ಕಡಿಮೆ ಇರುತ್ತೆ. ಸೊ ಆವಾಗ ನಾವು ಇಂಟರ್ನಲ್ಲಿ ಕೂಡ ರಿಪ್ಲೇಸ್ ಮಾಡಬೇಕು ಐರನ್ ರಿಚ್ ಫುಡ್ಸ್ ಲೈಕ್ ಆ್ಯಪಲ್ ಆಗಿರ್ಬೋದು ಅಥವಾ ಲೈಕ್ ಎಗ್ ಆಗಿರ್ಬೋದು. ಸೊ ಆ ಥರ ಕನ್ಸಂಪ್ಷನ್ ತೊಗೊಳೋದ್ರಿಂದ ನಮಗೆ ಹೇರ್ ಗ್ರೋತ್ ಇಂಟರ್ನಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸ್ಟರ್ನಲ್ಲಿ ಬಂದಾಗ ಆಯಿಲಿಂಗ್ ಲೈಕ್ ಫ್ರೀಕ್ವೆಂಟ್ ಆಯಿಲಿಂಗ್ ಅಂತ ಹೇಳ್ತೀವಿ, ದಟ್ ಈಸ್ ಜಸ್ಟ್ ಆಸ್ ಎ ಕಂಡೀಷನರ್ ಆಗಿ ಹೆಲ್ಪ್ ಆಗುತ್ತೆ. ಲೈಕ್ ಜಾಸ್ತಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗಲ್ಲ, ಲೈಕ್ ಡ್ರೈನೆಸ್ ಪ್ರಿವೆಂಟ್ ಮಾಡೋಕ್ಕೆ. ಲೈಕ್ ಓವರ್ನೈಟ್ ಆಯಿಲಿಂಗ್ ಅವಾಯ್ಡ್ ಮಾಡಬೇಕು, ಓನ್ಲಿ 1 hour. ಸೊ ಓವರ್ನೈಟ್ ಬಿಟ್ರೂ ಅಷ್ಟೇ ಇರುತ್ತೆ ಹೇರ್ ಗ್ರೋತು. 1 hour 2 hours ಪ್ರಿಯರಾಗಿ ಹಚ್ಕೊಂಡ್ರು ಹಾಗೆ ಇರುತ್ತೆ. ಸೊ ಬೆಟರ್ 1 to 2 hours ಮುಂಚೆ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳೋದು ಬೆಸ್ಟು ಆಸ್ ಎ ಕಂಡೀಷನರ್ ಆಗಿರ್ಬೋದು. ಎಕ್ಸ್ಟರ್ನಲಿ ಬಂದಾಗ ಸೀರಮ್ಸ್ ಕೂಡ ಕೊಡ್ತೀವಿ ಹೇರ್ ಗ್ರೋತ್ ಇಂಪ್ರೂವ್ ಮಾಡೋಕ್ಕೆ. ಲೈಕ್ ನಾನು ಹೇಳ್ದಂಗೆ ಪ್ರೊಕ್ಯಾಪಿಲ್ ಕಂಟೆಂಟ್ ಆ ಥರ ಇರೋದು ಹೇರ್ ಗ್ರೋತ್ ಹೆಲ್ಪ್ ಮಾಡುತ್ತೆ. ಲೈಕ್ ಅದು ಗ್ರೋತ್ ಫ್ಯಾಕ್ಟರ್ಸ್ನ ಕೊಡ್ತೀವಿ, ಎಕ್ಸ್ಟರ್ನಲಿ ಅಪ್ಲೈ ಗ್ರೋತ್ ಫ್ಯಾಕ್ಟರ್ಸ್ ಹಾಕ್ಕೊಳ್ಳಿ ಅಂತ. ಸೊ ಅದು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಫ್ರೀಕ್ವೆಂಟ್ ಲೈಕ್ ವಾಷಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಇದು ಇಂಟರ್ನಲಿ ಎಕ್ಸ್ಟರ್ನಲಿ ಸಮ್ ಫ್ಯಾಕ್ಟರ್ಸ್ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ ಮಾಡೋದಕ್ಕೆ. ಮನೇಲಿ ಬಂದಾಗ ನ್ಯಾಚುರಲ್ ಮೆಷರ್ಸ್ ಅಂತಂದರೆ ಎಗ್ದು ಬರುತ್ತೆ, ವೈಟ್ ಕಲರ್ ಪಾರ್ಟ್ ಎಗ್ದು, ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಸ್ ಎ ಕಂಡೀಷ್ನರ್. ಸ್ವಲ್ಪ ಜನ ಅಲೋವೆರಾ ಅದನ್ನು ಕೂಡ ಹಚ್ಕೋತಾರೆ. ಬಟ್ ಡ್ಯಾಂಡ್ರಫ್ ಇರೋವಂಥವ್ರು ಮೊಸರಾಗಲಿ ಅಥವಾ ಲೈಕ್ ಅವರು ಲೆಮನ್ ಕೂಡ ಟ್ರೈ ಮಾಡ್ತಾರೆ, ಅದೆಲ್ಲ ಟ್ರೈ ಮಾಡಬಾರ್ದು. ಮೊಸರು ಅಗೇನ್ ಡ್ಯಾಂಡ್ರಫ್ನ ಜಾಸ್ತಿ ಮಾಡುತ್ತೆ. ಸೊ ಡ್ಯಾಂಡ್ರಫ್ ಇರೋರಿಗೆ ಆಲ್ರೆಡಿ ಸೆಕ್ರೇಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಲೈಕ್ ಆಯಿಲಿ ಕಂಟೆಂಟ್ ಸ್ಕ್ಯಾಲ್ಪಲ್ಲಿ ಜಾಸ್ತಿ ಇದ್ದಾಗ ಅಗೇನ್ ನಾವು ಎಕ್ಸ್ಟರ್ನಲಿ ಜಾಸ್ತಿ ಆಯಿಲಿಂಗ್ ಮಾಡ್ಕೊಳ್ಳೋದು ಮೊಸರು ಅಂಥದ್ದು ಹಾಕ್ಕೊಂಡ್ರೆ ನಾವು ಜಾಸ್ತಿ ಇನ್ನು ಡ್ಯಾಂಡ್ರಫ್ ಕ್ರಿಯೇಟ್ ಮಾಡ್ದಂಗೆ. ಸೊ ಅದನ್ನು ಮೊಸರು ಆದರೆ ಅವಾಯ್ಡ್ ಮಾಡಬೇಕಾಗುತ್ತೆ.